ಹೇಳಿಕೊಂಡಿದ್ದಾನೆ. ಅದು ಜೀವಿಗಳಿಗೆ ದಯೆ ತೋರುವುದು, ವೈಷ್ಣವರ ಸೇವೆ ಮಾಡುವುದು, ಭಗವನ್ನಾಮ ಸಂಕೀರ್ತನೆ ಮಾಡುವುದು. ಸಂಸಾರ ಅಂತ ಚೈತನ್ಯ ದೇವ ಹೇಳ್ತಾರೆ, ಜೀವಿಗಳಿಗೆ ದಯ ತೋರುವುದು, ವೈಷ್ಣವರ ಸೇವೆ ಮಾಡುವುದು, ಭಗವನ್ನಾಮ ಸಂಕೀರ್ತನೆ ಮಾಡುವುದು ಅಂತ ಯಾರೋ ಚೈತನ್ಯ ದೇವ ಹೇಳಿದ್ದಾರೆ. 12ನೇ ಶತಮಾನದ ಬಸವರು ಹೇಳ್ತಾರೆ, ದಯವಿರದ ಮೂಲವಯ್ಯ, ದಯೆಯಿರಬೇಕು ಸಕಲ ಪ್ರಾಣಿ ಪಕ್ಷಿಗಳಲ್ಲಿ. ದಯವಿರದ ಧರ್ಮ ಲಾಭ ದಯವಿರಬೇಕು, ದಯೆ ಬಹಳ ಮುಖ್ಯ. ರಾಮಕೃಷ್ಣ ಹೇಳ್ತಾರೆ, ಮಹಾಶಯರೇ, ಸಂಸಾರವನ್ನು ನಾವು ತಿಳಿಸಿಡಬೇಕೇನು ಅಂತ ಕೇಳ್ತಾರೆ. ಆಗ ರಾಮಕೃಷ್ಣ ಹೇಳ್ತಾರೆ, ಇಲ್ಲ, ಬೇಕಾಗಿಲ್ಲ, ನೀವೇ ತಿಳಿಸಬೇಕು. ಸಂಸಾರದಲ್ಲಿ ಇದ್ದರೂ ರಾಮಕೃಷ್ಣ ಉದಾಹರಣೆ ಮಾಡಿ ಅವರ ಎಲ್ಲರೂ ಶ್ರೀಮಂತ ಒಬ್ಬ ಸ್ತ್ರೀಯನ್ನ ಆಧ್ಯಾತ್ಮಿಕ ಮದುವೆಯಾಗಿ ಬಹಳ ಪವಿತ್ರವಾದ ಜೀವನ ನಡೆಸುವಂಥದ್ದು ಶ್ರೀಮಾತೆ ಮತ್ತು ರಾಮಕೃಷ್ಣ. ಬಹಳ ಪವಿತ್ರವಾದ ಜೀವನ. ಹೊರಗಿನ ಗಂಡೆ ನಡೆಸ್ಕೊಂಡು ಅವ್ರ ಗಂಡೆ ಇದ್ದಾರಲ್ಲ ಸನ್ಯಾಸಿ ಇರ್ತಾರೆ. ಹೇಳ್ತಾರೆ, ಮನೆಯಲ್ಲಿ ಸಂಸಾರಿ, ಮನದಲ್ಲಿ ಸನ್ಯಾಸಿ ಆಗಬೇಕು. ಮನೆಯಲ್ಲಿ ಸಂಸಾರಿ ಆಗಬೇಕು, ಮನದಲ್ಲಿ ಸನ್ಯಾಸಿ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಮಕೃಷ್ಣ ಮಾತಾಡ್ತಾರೆ, ಕೆಸರು ಇಲ್ಲ, ನೀರಲ್ಲಿ ಕೆಸರಿರುತ್ತೆ, ಕೆಸರೊಳಗೆ ಕಮಲ ಇರೋದು, ಕಮಲಗಳಲ್ಲಿ ಕೆಸರಿರಲ್ಲ. ನಮಗೆ ನಾವು ಸಹ ಸಂಸಾರದಲ್ಲಿ ಸಹ ಸಂಸಾರ ನಮ್ಮೊಳಗಿರಬಾರ್ದು. ನಾವು ಬಾಹ್ಯವಾಗಿ ಸಂಸಾರದಲ್ಲಿದ್ದು ಸಹ ಪೂರ್ತಿ ಸಂಸಾರವನ್ನು ಒಳಗೊಂಡಬಾರದು. ಅದನ್ನೇ ಕೆಸರ ಉದಾಹರಣೆ, ಕೆಸರು ಕಮಲದ ಉದಾಹರಣೆ. ಈ ಕಮಲ ನೋಡಿದ್ರೆ ಅದು ಕೆಸರೇ ಇರುತ್ತೆ. ಅಕಸ್ಮಾತ್ ಈ ಕಮಲ ಕೆಸರು ತುಂಬ ಬೇರೆ ಕಷ್ಟ ಇರುತ್ತೆ. ಅಂದರೆ ಆದ್ರೂ ಅದೆಷ್ಟು ಪರಿಶುದ್ಧವಾಗಿರುತ್ತೆ, ಅಲ್ಲ ಅಷ್ಟು ಬಳಸಿರುತ್ತೆ. ಹೆಸರು ತುಂಬ ಹೆಸರು ಚಿಕ್ಕಬಳ್ಳಾಪುರ ಒಳಗುತ್ತೆ. ಆದರೆ ಆ ಕಮಲದ ಮೇಲೆ ಒಂದು ಸ್ವಲ್ಪ ಹೆಸರು ತೊಳೆಯೋದು ಅಂದರೆ ನಾವು ನಮಗೆ ಸುತ್ತ ಎಷ್ಟೇ ಕೊಡೋದು ಅದೇ ಈಗ ಸಾಕು, ನಾವು ಸುತ್ತ ಇರಬೇಕು. ನಮಗೆ ನಾವು ಸಹ ಸಂಸಾರದಲ್ಲಿರಬೇಕು ಅಂತ ರಾಮಕೃಷ್ಣರು ಹೇಳ್ತಾರೆ. ಅದಕ್ಕೆ ರಾಮಕೃಷ್ಣ ಹೇಳ್ತಾರೆ, ಸಂಸಾರದಲ್ಲಿ ಇದ್ದರೂ ಆಗ ದೊರೆಯಬಹುದು. ಈಗ ಕೆಲವು ಕಾಲ ನಿರ್ಜನ ಪ್ರದೇಶಕ್ಕೆ ನಿರ್ಜನ ಪ್ರದೇಶದಿಂದ ಸಾಧನೆ ಮಾಡಬೇಕು. ಮನೆಯ ಹತ್ತಿರ ಒಂದು ಸ್ಥಳವನ್ನು ಮಾಡಿಕೊಳ್ಬೇಕು. ಅಲ್ಲಿಂದ ಬಂದು ಊಟ ಮಾಡಿ ಹಿಂದಿರುಗಿ ಅಲ್ಲಿಗೆ ಹೋಗಬೇಕು. ಅಂದರೆ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗ್ಬೇಕು, ಗಾಡಿ ಹೋಗಬೇಕಂತೆ, ಸ್ವಲ್ಪ ಜಾಗ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಮತ್ತೆ ಮನೆಗೆ ಬರೋದು, ಮತ್ತೆ ಊಟ ಮಾಡೋದು, ಮತ್ತೆ ಸಂಸಾರ ಇದು ಸಹ ಸಾಧನೆ ಮಾಡಬಹುದು ಅಂತ ರಾಮಕೃಷ್ಣ ಹೇಳ್ತಾರೆ. ಅಂತ ಸಂಸಾರ ಅಥವಾ ಆಧ್ಯಾತ್ಮಿಕ ಜೀವನ ನಡೆಸುವುದು, ಬೆಳೆಯುವುದು ಸಂಸಾರದಲ್ಲಿ ಬಿಡೋಣ, ಸಂಸಾರದಲ್ಲಿ ಬಿಡೋಣ ಅದಲ್ಲ. ಸಂಸಾರದಲ್ಲಿಯೂ ಸಹ ಒಳ್ಳೆಯ ಆಧ್ಯಾತ್ಮಿಕ ಸಾಧನೆ ಮಾಡಿ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಸಾಕ್ಷಾತ್ಕಾರ ಎರಡನ್ನೂ ಪಡೆಯಲು ಸಾಧ್ಯ ಇರ್ಬೋದು. ನೋಡಿ,